ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರಿತಾ ಸನ್ನಿಧಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸಹ ಪ್ರೀತಿಯ ಸುಸ್ವಾಗತ ಹೇಳುತ್ತಾ, ಇದು ಬಂದು ಸೋಮವಾರದ ನನ್ನ ವಿಡಿಯೋನ ಡೈಲಿ ಬ್ಲಾಗ್ ವಿಡಿಯೋನ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ರಿಕ್ವೆಸ್ಟ್ ವಿಡಿಯೋ, ತುಂಬ ಕಮೆಂಟ್ಗಳಿಗೆ ಇವತ್ತು ಆ ಕಮೆಂಟ್ಗಳಿಗೋಸ್ಕರನೇ ಈ ವಿಡಿಯೋ. ನಿನ್ನೆ ನನ್ನ ಒಂದು ಸ್ಕಿನ್ ರೋಟೀನ್ ಬಗ್ಗೆ ನಾನು ವಿಡಿಯೋ ಮಾಡಿದ್ದೆ. ನಾನು ಬಳಸುವಂಥದ್ದನ್ನು ಕೆಲವು ಐಟಮ್ಸ್ಗಳನ್ನ ತೋರಿಸ್ದೆ. ಎಲ್ಲರೂ ಸಹ ಕಮೆಂಟಲ್ಲಿ ಅಕ್ಕ ಆ ಹೆಸರು ಹೇಳಿ, ಕರೆಕ್ಟಾಗಿ ನಮಗೆ ಕಾಣಿಸಿಲ್ಲ ತೋರಿಸಿ ಅಂತ ಸಹ ತುಂಬ ಕಮೆಂಟನ್ನು ಮಾಡಿರುವಂಥದ್ದು. ಅದರ ಜೊತೆಗೆ ಒಂದು ವಿಶೇಷ ಕಮೆಂಟು ಕೂಡ ಇದೆ. ಆ ಕಮೆಂಟ್ಗೂ ಸಹ ಉತ್ತರ ಕೊಡ್ತೀನಿ. ಆಲ್ರೆಡಿ ಆ ಕಮೆಂಟ್ಗೆ ನಾನು ಇವತ್ತಿನ ವಿಡಿಯೋ ನೋಡಿ ಅಂತ ಹೇಳಿ ಕಮೆಂಟ್ ಮಾಡಿದ್ದೀನಿ. ಏನು ಆ ಕಮೆಂಟು ಅಂತ ತಿಳಿಸ್ತೀನಿ. ಹಾಗೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಮತ್ತು ನನ್ನ ಚಾನಲ್ಗೆ ಮೊದಲ ಬಾರಿ ಬಂದು ವಿಡಿಯೋ ವೀಕ್ಷಣೆ ಮಾಡ್ತಾಯಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಿಮ್ಮೆಲ್ಲರ ಪ್ರೀತಿಯ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸುವಂಥದ್ದನ್ನು ಮಾಡಿ. ಜೊತೆಗೆ ವಿಡಿಯೋ ಇಷ್ಟ ಆಗಿದೆ ಅನ್ನೋದಾದರೆ ಹೆಚ್ಚು ಲೈಕ್ಗಳನ್ನ ಕೊಡುವಂಥದ್ದನ್ನು ಮಾಡಿ. ಇನ್ನೂ ಹೆಚ್ಚು ಇಷ್ಟ ಆಗಿದೆಯಪ್ಪ ಅನ್ನೋದಾದರೆ ಒಂದಿಬ್ಬರಿಗೆ ವಿಡಿಯೋಗಳನ್ನ ಶೇರ್ ಮಾಡಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಳಿಗಾದರೂ ಮಾಡಿ, ಇಲ್ಲ ನಿಮ್ಮ ಸ್ನೇಹಿತರಿಗಾದರೂ ಸಹ ಶೇರನ್ನು ಮಾಡಬಹುದು. ನಿನ್ನೆ ನಾನು ಸ್ಕಿನ್ ರೋಟೀನ್ ಬಗ್ಗೆ ತೋರಿಸ್ದೆ. ಮಾಯಿಶ್ಚರೈಸರು ಜೊತೆಗೆ ನಾನೊಂದು BB ಕ್ರೀಮ್ ರೆಗ್ಯುಲರ್ ಆಗಿ ಇದನ್ನೇ ಬಳಸೋದು ಅಂತ ಕೂಡ ತೋರಿಸ್ದೆ. ಜೊತೆಗೆ ಮಾಯಿಶ್ಚರೈಸರು ನಾನು ಮುಂಚಿತವಾಗೆಲ್ಲ ಇದನ್ನು ಬಳಸೋಕ್ಕೆ ಮುಂಚಿತವಾಗಿ ಸೆಟಫಿಲ್ ಅಂತ ಹೇಳಿ ಮಾಯಿಶ್ಚರೈಸರ್ ಕ್ರೀಮು, ಫೇಸ್ ವಾಶು ಕೂಡ ಬಳಸ್ತಾ ಇದೆ ಒಂದು ಟೈಮಲ್ಲಿ. ನಾವು ಮಂಜಿಸ್ಟಾ ಸೋಪು ನಾನೇ ಮಾಡ್ತಾ ಇರೋದು. ಕಮೆಂಟಲ್ಲೂ ಕೂಡ ಕೇಳಿದಿರಿ ಮಂಜಿಸ್ಟಾ ಸೋಪು ಎಲ್ಲಿ ಸಿಗುತ್ತೆ ಅಂತ. ನಾನೇ ಮನೆಯಲ್ಲಿ ಹೋಮ್ ಮೇಡಾಗಿ ಸೋಪನ್ನ ಮಾಡ್ಕೊಳ್ತೀನಿ. ಎಷ್ಟೋ ಜನ ನನ್ನ ಹತ್ರ ತೊಗೊಂಡಿರೋದು ಉಂಟು, ಈಗಲೂ ಕೂಡ ರೆಗ್ಯುಲರಾಗಿ ತಗೊಳ್ತಾ ಇರೋದು ಉಂಟು. ಆದರೆ ಒಂದು ವಿಡಿಯೋ ಮೂಲಕ ಹೇಳ್ತಾ ಇದ್ದೀನಿ, ಹೋದ ವಾರ ಅಲ್ಲ 2 ವಾರ ಆಗಿದೆ ಬ್ಲ್ಯಾಕ್ ರೈಸ್ ಮಾಲ್ಟ್ ಪೌಡರ್ಗೆ ಆರ್ಡ್ರು ಕೊಟ್ಟಿರೋರಿಗೆ ನಾನು ಇನ್ನೂ ಕಳ್ಸೋಕ್ಕಾಗಿಲ್ಲ. ನೀವೇನಾದರೂ ವಿಡಿಯೋ ನೋಡ್ತಾ ಇದ್ದರೆ ನನಗಿನ್ನೊಂದು ವಾರ ಸಮಯ ಕೊಡಿ, ಕಳಿಸ್ಕೊಡ್ತೀನಿ ನಿಮ್ಮೆಲ್ರಿಗೂ ಸಹ. ಮಂಜಿಸ್ಟಾ ಸೋಪು ಮತ್ತು ಗ್ಲೋಯಿಂಗ್ ಆಯಿಲ್ ಅಂತ ಹೇಳಿ CM ಗ್ಲೋಯಿಂಗ್ ಆಯಿಲ್ ಅಂತ ಹೇಳಿ ನಾನು ಮಂಜಿಸ್ಟಾದಲ್ಲೇ ಒಂದು ಆಯಿಲನ್ನು ಮಾಡ್ತಾಯಿದ್ದೆ. ಅದು ಸಹ ಸೂಪರಾಗಿ ನಮಗೆ ರಿಸಲ್ಟನ್ನು ಕೊಡ್ತಾ ಇದೆ ಅಂತ ಹೇಳಬಹುದು. ಸೆಟಫಿಲ್ ನಾನು ಈಗ ಬಳಸೋದು ಬೇಡ. ಸೆಟಫಿಲ್ ಈ ಒಂದು ಮಾಯಿಶ್ಚರೈಸರ್ನ ಬಳಸೋಕ್ಕೆ ಮುಂಚಿತವಾಗಿ ನಾನು ಸೆಟಫಿಲ್ಲನ್ನೇ ಬಳಸ್ತಾ ಇದ್ದಿದ್ದು. ಅದು ಖಾಲಿ ಆದಮೇಲೆ ಮೆಡಿಕಲ್ಗೆ ಹೋದೆ ತಗೊಳ್ಳೋಣ ಅಂತ ಹೇಳಿ. ಅದರಲ್ಲೂ ಕೂಡ ಅಪೋಲೋ ಫಾರ್ಮಸಿಗೆ ಹೋದೆ ನಾನು. ಅಲ್ಲಿ ಹೋದಾಗ ಅಲ್ಲಿ ಇಲ್ಲ, ನಾವು ಸೆಟಫಿಲ್ ಇಟ್ಟಿಲ್ಲ ಅಂತ ಹೇಳಿದ್ರು. ಆಮೇಲೆ ಅಲ್ಲಿ ಇರುವಂಥ ಹುಡುಗ, ಇದು ನೋಡಿ ಮಾಯಿಶ್ಚರೈಸರು ತುಂಬ ಚೆನ್ನಾಗಿದೆ, ಇದನ್ನು ಬಳಸಿ ಅಂತ ಕೂಡ, ಒಂದು ನಿಮಿಷ ಇದನ್ನು ಬಳಸಿ ಅಂತ ಹೇಳಿದ್ರು. ತುಂಬ ಚೆನ್ನಾಗಿದೆ, ಒಂದಕ್ಕೆ ಒಂದು ಆಫರ್ ಕೂಡ ಇದೆ ಅಂತ ಕೂಡ ಹೇಳಿದ್ರು. ಚೆನ್ನಾಗಿದೆಯಪ್ಪ ಅಂತ ಕೇಳಿದೆ. ಹ್ಞೂ ಮೇಡಮ್, ನೋಡಿ ಬಳಸಿ, ನೀವೇ ಹೇಳ್ತೀರಿ ಅಂತ ಹೇಳ್ತು ಹುಡುಗ. ಆವಾಗ ತಗೊಂಡೆ ನಾನು. ಇದು ಬಂದು ಮಾಯಿಶ್ಚರೈಸರ್ ಅಂತ ಹೇಳಿ ತುಂಬ ಚೆನ್ನಾಗಿದೆ. ಡೀಪ್ ನೋರಿಸಿಂಗ್ ಮಾಯಿಶ್ಚರೈಸರ್ ಅಂತ ಇದೆ. ಅಪೋಲೋ ಫಾರ್ಮಸಿಲೇ ಸಿಗೋದು ಇದು. ಬೇಕಾದರೆ ನಿಮ್ಗೆ ಇಲ್ಲಿ ಸರಿಯಾಗಿ ಕಾಣಿಸ್ತಿಲ್ಲ, ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಈ ಫೋಟೋನ ಹಾಕ್ತೀನಿ ನೋಡಿ. ಕಮ್ಯುನಿಟಿ ಪೋಸ್ಟಲ್ಲಿ ಹಾಕ್ತೀನಿ. ಇದು ಏಕೆಂದರೆ ನಿಮಗೆ ಉಲ್ಟಾ ಕಾಣಿಸ್ತಾ ಇದೆ, ಏಕೆಂದರೆ ಇದು ಸೆಲ್ಫಿ ಕ್ಯಾಮ್ರಾ ನಾನು ಇಟ್ಕೊಂಡಿರೋದು. ಅಕ್ಷರಗಳೆಲ್ಲ ಉಲ್ಟಾ ಕಾಣಿಸ್ತಾ ಇದೆ, ಕನ್ನಡಿಲಿ ನೋಡ್ದಂಗೆ ಕಾಣಿಸ್ತಾ ಇದೆ. ಅದರಿಂದ ನಾನು ಇದನ್ನು ಕಮ್ಯುನಿಟಿ ಪೋಸ್ಟಲ್ಲಿ ಈ ಫೋಟೋ ಹಾಕ್ತೀನಿ. ನೀವು ಅದನ್ನು ಬೇಕಾದ್ರೆ ಬರೆದು, ಇಲ್ಲಾಂದರೆ ಸ್ಕ್ರೀನ್ಶಾಟ್ ಅವರು ತೊಗೊಂಡೋಗಿ ಅಪೋಲೋದಲ್ಲಿ ಕೇಳಿ, ಖಂಡಿತ ಸಿಗುತ್ತೆ. ತುಂಬ ಚೆನ್ನಾಗಿದೆ, ಅದರಲ್ಲಿ 2 ಮಾತಿಲ್ಲ. ಮಾಯಿಶ್ಚರೈಸರು ತುಂಬ ಚೆನ್ನಾಗಿದೆ. ಒಂಥರ ಹೇಗೆ ಅಂತ ಹೇಳಿದ್ರೆ, ಇದು ಹಾಕಿದ್ಮೇಲೆ ಒಂಥರ ಹಾಲ್ಗೆಣ್ಣೆ ಅಂತಾರಲ್ಲ ಹಾಗೆ ಸ್ಮೂತ್ ಅಂತ ಕೂಡ ಅನಿಸುತ್ತೆ. ಚೆನ್ನಾಗಿದೆ ಮಾಯಿಶ್ಚರೈಸರ್, ಡೀಪ್ ಮಾಯಿಶ್ಚರೈಸರ್ ಅಂತ ಹೇಳಿ. ಇದನ್ನು ನಾನು ಹಾಕ್ತೀನಿ, ಕಮ್ಯುನಿಟಿ ಪೋಸ್ಟಲ್ಲಿ ಹಾಕ್ತೀನಿ. ತಗೊಳ್ಳುವಂಥವ್ರು ತಗೊಳ್ಳಿ. ಇಲ್ಲಿ ಯಾವುದೇ ಪ್ರಮೋಷನ್ ಅಲ್ಲ, ಮತ್ತು ಯಾವುದೇ ಲಿಂಕು ಸಹ ನಾನು ಕೊಡ್ತಾ ಇಲ್ಲ. ನಾನು ತಗೊಂಡು ಬಳಸಿ ಚೆನ್ನಾಗಿರೋದ್ರಿಂದ ನಿಮಗೆ ನಾನು ಅಷ್ಟೇ ತಿಳಿಸ್ತಾ ಇರೋದು. ಯಾಕೆಂದರೆ ಕಮೆಂಟ್ ಬಂದಿತ್ತು ತುಂಬ. ನಿನ್ನೆ ವಿಡಿಯೋ ನೋಡಿ ನೀವೇ ಹೇಳ್ತೀರಿ, ತುಂಬ ಜನ ಕೇಳಿದ್ದೀರಿ. ಅದಕ್ಕೋಸ್ಕರ ನಾನು ಇವತ್ತು ಇದನ್ನು ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಕಮ್ಯುನಿಟಿ ಪೋಸ್ಟಲ್ಲಿ ಇದ್ರದ್ದು ಫೋಟೋ ಹಾಕ್ತೀನಿ ನೋಡಿ.
ಹಾಗೆ BB ಕ್ರೀಮ್ ಅಂತ ಹೇಳಿದೆ ನೋಡಿ, ಇದು ಸಹ ಉಲ್ಟಾ ಕಾಣಿಸುತ್ತೆ ನಿಮಗೆ. ಇದು ಬಂದು ವೆರಿ ಮಿಸ್ ಅಂತ ಹೇಳಿ ಕಂಪ್ನಿ, ನ್ಯಾಚುರಲ್ ಡೈಲಿ ಗ್ಲೋ ಫೌಂಡೇಶನ್. ಇದು ಹೆಸರು ಬಂದು ನ್ಯಾಚುರಲ್ ಡೈಲಿ ಗ್ಲೋ ಫೌಂಡೇಶನ್ ಅಂತ ಹೇಳಿ. ಈ ನೇಮನ್ನು ನೀವು ಎಲ್ಲಿ ಅಂತ ಹೇಳಿದ್ರೆ, ಈ ನೇಮನ್ನು ನೀವು ಎಲ್ಲಿ ಸರ್ಚ್, ವೆರಿ ಮಿಸ್ ಅಂತ ಕಂಪ್ನಿ, ಆ ಕಂಪ್ನಿಯವ್ರದ್ದು ನ್ಯಾಚುರಲ್ ಡೈಲಿ ಗ್ಲೋ ಫೌಂಡೇಶನ್ ಅಂತ ಹೇಳಿ ಹೆಸರು ನೋಡಿ ಎಷ್ಟು ಚೆನ್ನಾಗಿದೆ. ನ್ಯಾಚುರಲ್ ಡೈಲಿ ಗ್ಲೋ ಫೌಂಡೇಶನ್ ಅಂತ ಹೇಳಿ ವಿತ್ SPF 30 ಇದೆ. ಇದು 50 ಮೇಲಿದ್ದರೆ ಇನ್ನೂ ಒಳ್ಳೆಯದು. ವಾಟರ್ ಪ್ರೂಫ್ ಮಾತ್ರ ಇದು. ನಾವು ಹಚ್ಕೊಂಡ್ಮೇಲೆ ಬೆವರು ಬಂದರೂ ಸಹ ಅದೇನು ಮೇಕಪ್ ಹೋಗೋದಿಲ್ಲ. ಡೈಲಿ ಕೂಡ ಸಿಂಪಲ್ಲಾಗಿ ಹಚ್ಕೋಬಹುದು. ಇದನ್ನು ನೀವು ಈ ನೇಮನ್ನು ಅಮೆಝಾನಲ್ಲಿ ಚೆಕ್ ಮಾಡಿ, ನಿಮಗೆ ಈ ಪ್ರಾಡಕ್ಟ್ ಸಿಗುತ್ತೆ. ಅಮೆಝಾನ್, ಮೀಶೋ, ಫ್ಲಿಪ್ಕಾರ್ಟ್, ನೀವು ಯಾವುದೇ ಒಂದು ಆನ್ಲೈನ್ ಮೂಲಕ ಈ ಹೆಸ್ರನ್ನ ಚೆಕ್ ಮಾಡಿ, ನಿಮಗೆ ಈ ಫೌಂಡೇಶನ್ ಕಾಣಿಸುತ್ತೆ, ನೀವು ತರಿಸ್ಕೋಬಹುದು. ಇದು ಕೂಡ ನಾನು ಇವತ್ತಿನ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕ್ತೀನಿ ನೋಡಿ. ಕ್ಲೀನಾಗಿ ಹೆಸರು ಎಲ್ಲ ಹೊಡೆದು ನಾನು ಫೋಟೋ ಹೊಡೆದು ಎರಡನ್ನೂ ಸಹ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕ್ತೀನಿ. ಬೇಕಾದವರು ಆನ್ಲೈನ್ ಮೂಲಕ ತರಿಸ್ಕೊಳ್ಳಿ. ಇದು ಅಪೋಲೋ ಮೆಡಿಕಲ್ ಸ್ಟೋರ್ಗಳಲ್ಲಿ ಸಿಗುತ್ತೆ, ಚೆಕ್ ಮಾಡಿ. ಹೆಸರು ಕೂಡ ನಾನು ಕರೆಕ್ಟಾಗಿ ಬರೋ ಥರ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕ್ತೀನಿ, ಆಯಿತಾ. ಇವೆರಡೂ ಕೂಡ ನಿನ್ನೆ ನನಗೆ ತುಂಬ ಜನ ಕೇಳಿದ್ರಿ. ಹಾಗೆ ಜೊತೆಗೆ ಲೈವಲ್ಲಿ, ರಾತ್ರಿ ಲೈವಲ್ಲೂ ಸಹ ಎಲ್ಲರೂ ಕೇಳ್ತಾಯಿದ್ರಿ, BB ಕ್ರೀಮು ಮತ್ತು ಮಾಯಿಶ್ಚರೈಸರ್ ಯಾವುದು ಅಂತ ಹೇಳಿ ನಮಗೆ ಕರೆಕ್ಟಾಗಿ ತಿಳಿಸಿ ಅಂತ ಹೇಳಿದ್ರಿ. ಅವ್ರಿಗೋಸ್ಕರ ಈ ವಿಡಿಯೋ. ಇದು ಅವ್ರ ಕಮೆಂಟ್ಗಳನ್ನ ಯಾವುದೂ ತೊಗೊಂಡಿಲ್ಲ, ತುಂಬ ಜನ ಕಮೆಂಟ್ ಮಾಡಿದಿರಿ. ಅದರಲ್ಲಿ ಸರಸ, ರಮೇಶು, ಒಂದಿಬ್ಬರು 3 ಜನ ಅಂತೂ ಕೇಳಿದ್ದೀರಿ. ಸುವರ್ಣನ ಇನ್ನೊಬ್ರು ಯಾರೋ ಕೇಳಿದ್ದಾರೆ, ನಾನು ಅದು ನೋಡಿದೆ. ಅದಕ್ಕೋಸ್ಕರ ಇದನ್ನು ಇವತ್ತು ವಿಡಿಯೋದಲ್ಲಿ ತಿಳಿಸ್ಬೇಕು ಅಂತ ಹೇಳಿ ತಿಳಿಸಿದ್ದೀನಿ. ತುಂಬಾ ಚೆನ್ನಾಗಿದೆ, ಆಯಿತಾ. ಬಳಸಿ ಆಮೇಲೆ ನನಗೆ ಕಮೆಂಟ್ ಮಾಡಿ ಹೇಗಿತ್ತು, ನಿಮ್ಮ ಸ್ಕಿನ್ಗೆ ಸೆಟ್ ಆಯಿತಾ ಏನು ಅಂತ ಹೇಳಿ ನನಗೆ ಕಮೆಂಟನ್ನು ಮಾಡಿ. ಇನ್ನೊಂದು ಕಮೆಂಟು ಅದಕ್ಕಂತೂ ಉತ್ತರ ನಾನು ಕೊಡಲೇಬೇಕು. ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡಿ. ನಿನ್ನೆ ವಿಡಿಯೋಗೆ ಬಂದಿರುವಂಥ ಕಮೆಂಟು, ನನ್ನ ತಂಗಿ ಒಟ್ಟಿಗೆ ಏನು ನಾನು ಯಾವಾಗ ವಿಡಿಯೋ ಮಾಡಿದ್ರೆ ಬಡ್ಕೊಳ್ತಾರೆ, ಕಿರ್ಚ್ಕೊಳ್ತಾರೆ, ಬರೀ ಇದೆ. ಮೈಕ್ ಬೇರೆ ಇಲ್ಲ, ಮೈಕ್ ತೊಗೊಂಡಿಲ್ಲ, ಮೈಕ್ ಅಡಾಪ್ಟ್ರು ಕಳೆದೋಯ್ತು. ದುರ್ಗಾಶ್ರೀ ಮಾಡಿದ ಎಡವಟ್ಟು ನೋಡಿ, ಇವತ್ತು ನನಗೆ ಮೈಕ್ ಇಲ್ಲ. ಹಿಂಗೆ ಏನಪ್ಪ ಕಮೆಂಟು, ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡಿ. ಸ್ನೇಹಿತರೆ, ಆ ಕಮೆಂಟ್ ಏನು ಹಾಕಿದ್ದಾರೆ ಅಂತ ಹೇಳೋಕ್ಕೆ ಮುಂಚಿತವಾಗಿ ಇದ್ರದ್ದು ರೈಟು ಕೂಡ ಹೇಳ್ಬಿಡ್ತೀನಿ. ಒಬ್ಬರು ಕಮೆಂಟಲ್ಲಿ ಕೇಳಿದ್ರು, ಅಕ್ಕ ಎಷ್ಟಕ್ಕ ಅದು ಅಂತ ಹೇಳಿ. ಏನಿದು ಮಾಯಿಶ್ಚರೈಸರ್ ಇದೆಯಲ್ಲ, ಅಪೋಲೋ ಫಾರ್ಮಸಿಯಲ್ಲಿ ಸಿಗುವಂಥದ್ದು. ಇದು ಬಂದು ಒಂದಕ್ಕೆ ಒಂದು ಆಫರ್ ಇತ್ತು, ನಾನು ತೊಗೊಂಡಾಗ ಒಂದು ತೊಗೊಂಡ್ರೆ ಒಂದು ಫ್ರೀ ಆ ಥರ ಇತ್ತು. ತುಂಬ ಕಡಿಮೆ ಇದೆ, ಕ್ವಾಲಿಟಿ ಸೂಪರ್. 100 ರುಪೀಸ್ ಇದು, 100 ರೂಪಾಯಿ. ಎಷ್ಟು 100 ml ಇರುತ್ತೆ ಇದು. ವೆಯ್ಟ್ ಬಂದು ತೂಕ ಬಂದು 100 ml, 100 ರೂಪಾಯಿ. ಇದು ಒಂದಕ್ಕೊಂದು ಫ್ರೀ ಸಹ ಸಿಕ್ಕಿದೆ. ಇನ್ನು ಈ ಫೌಂಡೇಶನ್ ಕ್ರೀಮ್ ಬಂದು ನ್ಯಾಚುರಲ್ ಡೈಲಿ ಗ್ಲೋ ಫೌಂಡೇಶನ್ ಬಂದು ರೈಟ್ ಬಂದು 250 ರೂಪಾಯಿ. ತುಂಬ ಚೆನ್ನಾಗಿದೆ, ತರಿಸ್ಕೊಳ್ಳಿ. ನೀವು ಯಾವುದೇ ಆನ್ಲೈನ್ ಮೂಲಕನೂ ಕೂಡ ಫ್ಲಿಪ್ಕಾರ್ಟ್, ಅಮೆಝಾನ್, ಮೀಶೋ ಇದನ್ನು ಚೆಕ್ ಮಾಡಿ. ಈ ಹೆಸ್ರನ್ನ ನಿಮಗೆ ಅದು ಸರ್ಚ್ ಮಾಡಿದಾಗ ಸಿಗುತ್ತೆ, ನೀವು ತರಿಸ್ಕೋಬೋದು ಆರ್ಡ್ರ್ ಕೊಟ್ಕೊಂಡು. ಇದು ಮೆಡಿಕಲ್ ಸ್ಟೋರ್ಗಳಲ್ಲಿ ಸಿಗುತ್ತೆ. ಅಪೋಲೋ ಮೆಡಿಕಲ್ಲು ನೋಡ್ಕೊಳ್ಳಿ, 100 ರೂಪಾಯಿ ಮಾತ್ರ. ಇದು ಸೂಪರ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಇದು ಸಹ 250, 250 ರೂಪಾಯಿ ಇದು. ಏಕೆಂದರೆ ಮರ್ತ್ಕೊಬಿಟ್ಟಿದ್ದೆ, ಮತ್ತೆ ನೆನಪಾಯಿತು, ರೈಟ್ ಹೇಳ್ಬಿಡೋಣ ಅಂತ ಹೇಳಿ ಇದು ಮಾಡಿದೆ. ಕಮೆಂಟ್ ಏನು ಅಂತ ಹೇಳಿದ್ರೆ ಹಾಕ್ತೀನಿ ನೋಡಿ, ಹಾಗೆ ಹಾಕ್ತೀನಿ, ಓದಿ. ನಿನ್ನೆ ವಿಡಿಯೋ ನೋಡಿರೋದವರು ನೋಡಿಬಿಟ್ಟು ನಿಮ್ಮ ತಂಗಿ ಯಜಮಾನರು ಏನು ಮಾಡ್ತಾ ಇರೋದು, ಅವ್ರನ್ನ ತೋರಿಸಿ ಎಲ್ಲಿದ್ದಾರೆ ಅಂತ ಕೇಳಿದ್ದಾರೆ. ಅದು ತಪ್ಪಲ್ಲ, ಅದು ಅವ್ರಿಗೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ನಮ್ಮ ಬ್ಲಾಗಲ್ಲಿ ಯಾರೆಲ್ಲ ಇದ್ದಾರೆ ಅವನ್ನೆಲ್ಲ ನೋಡಿದಾಗ ಖಂಡಿತ ಒಂದು ಇಂಟ್ರೆಸ್ಟಲ್ಲಿ ಕೇಳ್ತಾರೆ. ಏನು ಮಾಡೋದು ಹೇಳಿ, ಅವ್ರನ್ನ ತೋರಿಸೋಕ್ಕೆ ಅವರು ಇಲ್ಲ. ಇವಾಗ ಎಲ್ಲ ಒಟ್ಟಿಗೆ ಮೇಲಿದ್ದಾರೆ. ಮಾವ, ಇಬ್ಬರು ಅಳಿದಿರು,
ಮೇಲಿದ್ದಾರೆ, ನಮ್ಮನ್ನು ನೋಡ್ತಾ ಇದ್ದಾರೆ, ನಮ್ಮ ಜೊತೆಗೆ ಇದ್ದಾರೆ. ದೈಹಿಕವಾಗಿ ನಮ್ಮ ಜೊತೆ ಇಲ್ಲ, ಮಾನಸಿಕವಾಗಿ ನಮ್ಮೊಟ್ಟಿಗೆ ಇದ್ದಾರೆ. ಆಯಿತಾ. ನನ್ನ ತಂಗಿಗೂ ಕೂಡ ತುಂಬ ಚಿಕ್ಕ ವಯಸ್ಸಿಗೆ ಅವರು ಕೂಡ ಸಡನ್ನಾಗಿ ಬಿಟ್ಟು ಹೋದರು ಅಂದರೆ ತೀರ್ಕೊಂಡು. ಬಿಟ್ಟು ಹೋದರು ಅಂದರೆ ಬಿಟ್ಟು ಹೋಗಿರೋದಲ್ಲ, ಅಗಲಿಕೆ. ನಮ್ಮನ್ನು ಬಿಟ್ಟು ಅಗಲಿದ್ದಾರೆ, ತೀರ್ಕೊಂಡಿದ್ದಾರೆ. ಸುಮಾರು ನೀವು ನನ್ನ ಡೈಲಿ ಬ್ಲಾಗಲ್ಲಿ ನೋಡ್ತೀರಿ. ದುರ್ಗಾಶ್ರೀ, ಜಶ್ವಂತ್ ಅವರಿಬ್ಬರು ಮಕ್ಕಳು, ನನ್ನ ತಂಗಿ ಮಕ್ಕಳು. ಅವರಿಬ್ಬರು ಸಹ ನನ್ನ ತಂಗಿ ಮಕ್ಕಳು. ಅವರು ತುಂಬ ಚಿಕ್ಕವರು. ಈಗ ದುರ್ಗಾಶ್ರೀ ಬಂದು 9th ಸ್ಟ್ಯಾಂಡರ್ಡು, ಜಶ್ವಂತ್ ಬಂದು ಇವಾಗ PU ಫಸ್ಟ್ PUC. ಅವರು ತೀರ್ಕೊಂಡಾಗ ದುರ್ಗಾಶ್ರೀ ಫಸ್ಟ್ ಸ್ಟ್ಯಾಂಡರ್ಡ್ ಇರಬಹುದು, ಜಶ್ವಂತು 2ನೇ ಕ್ಲಾಸೋ ಏನೋ ಅಂದ್ಕೊಳ್ತೀನಿ. ಅವಾಗ ತುಂಬ ಚಿಕ್ಕವರು. ಅಲ್ಲಿ ಅವ್ರ ತಂದೆದು ಪಾರ್ಥಿವ ಶರೀರ ಹೆಣನ ಬಾಗಿಲಲ್ಲಿ ಇಟ್ಟಿದ್ದಾರೆ. ಆ ಇಬ್ಬರು ಮಕ್ಕಳು ಆಟ ಆಡ್ತಾಯಿದ್ರು. ಅಪ್ಪ ಇಲ್ಲ, ಅಪ್ಪ ತೀರ್ಕೊಂಡಿದ್ದಾರೆ ಅನ್ನೋ ನೋವು ಅವ್ರಿಗಿಲ್ಲ. ಅಂದರೆ ಆಡುವಂಥ ವಯಸ್ಸು. ತುಂಬ ಚಿಕ್ಕವರಿಬ್ಬರು ಸಹ. ಇವಾಗ ತುಂಬ ದುಃಖ ಪಡ್ತಾರೆ, ಅವರ ಅಪ್ಪನ ತುಂಬ ಮಿಸ್ ಮಾಡ್ಕೊಳ್ತಾರೆ. ಆದರೆ ಆ ಸಂದರ್ಭದಲ್ಲಿ ನಮ್ಮಪ್ಪ ತೀರ್ಕೊಂಡಿದ್ದಾರೆ ಇಲ್ಲ ಅನ್ನುವಂಥದ್ದು ಅವ್ರಿಗೆ ಗೊತ್ತಿಲ್ಲ. ಆ ಸಂದರ್ಭದಲ್ಲಿ ಹೀಗೆ ಹೋದವರೆಲ್ಲ ಒಳ್ಳೆಯವರು, ಇಷ್ಟನ್ನ ಹೇಳ್ಬೋದು. ಹೋದವರೆಲ್ಲ ಒಳ್ಳೆಯವರೇ, ಇರೋರೇ ಹೇಳಬೇಕು ಅಂತಂದರೆ ಪಾಪಿಗಳಿಗೆ ಚಿರಾಯು ಅಂತಾರಲ್ಲ, ಹಾಗೆ ಎಷ್ಟೋ ಜನ ಎಷ್ಟೋ ಮನೆಗಳನ್ನ ಹಾಳು ಮಾಡಿರುವಂಥವ್ರು, ಎಷ್ಟೋ ಕಂಡವ್ರಿಗೆ ನೋವು ಕೊಟ್ಟಿರುವಂಥವ್ರು, ಮೋಸ ಮಾಡಿರುವಂಥವ್ರು. ನಮಗೆ ಗೊತ್ತಿದೆ ಇವರು ಮೋಸ ಮಾಡಿದ್ದಾರೆ, ಇವ್ರಿಗೆ ಎಷ್ಟೋ ಕೆಟ್ಟ ಬುದ್ಧಿ ಇದೆಯಪ್ಪ ಅಂತ ಗೊತ್ತಿದ್ರೂ ಸಹ ಅವ್ರು ತುಂಬ ಚೆನ್ನಾಗಿ ಬದುಕ್ತಾ ಇದ್ದಾರೆ. ಹೇಳಬೇಕು ಅಂದರೆ ನಮ್ಮ ತಂದೆನೂ ಕೂಡ ಹೇಳೋಕ್ಕಾಗಲ್ಲ, ಅವರ ಸಮಕಾಲೀಕರು ಎಷ್ಟೋ ಮನೆ ಹಾಳು ಮಾಡಿರುವಂಥವರು ಇನ್ನೂ ಚೆನ್ನಾಗಿದ್ದಾರೆ, ಈಗಲೂ ಇದ್ದಾರೆ. ಎಷ್ಟೋ ಬಾರಿ ನಾನು ಹೋಗ್ಬೇಕಾದ್ರೆ ಅಡ್ಡಡ್ಡನೇ ಸಿಗ್ತಾರೆ. ಅವಾಗಲೇ ಅಂದ್ಕೊಳ್ಳೋದು ಪಾಪಿಗಳಿಗೆ ಆಯಸ್ಸು ಜಾಸ್ತಿ ಅಂತ ಹೇಳಿ. ಹೀಗೆ ನನ್ನ ತಂಗಿಗೂ ಕೂಡ ಯಜಮಾನರು ತೀರ್ಕೊಂಡಿದ್ದಾರೆ. ನಾವು ಇಲ್ಲಿ ಪಕ್ಕ, ನಾನೊಂದು ರೋಡಲ್ಲಿ ಮುಂದೆ ಇದ್ದೀನಿ, ಹಿಂದಿನ ರೋಡಲ್ಲಿ ನನ್ನ ತಂಗಿ ಇರುವಂಥದ್ದು. ಅವಳು ಗೌರ್ಮೆಂಟ್ ಎಂಪ್ಲಾಯ್ ಸಹ. ಈಗ ಜಾಬ್ ಆಯಿತು ಅವಳಿಗೆ, ಗೌರ್ಮೆಂಟು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಇಬ್ಬರು ಮಕ್ಕಳನ್ನ ಓದಿಸ್ಕೊಂಡು ಒಂದು ಧೈರ್ಯದಲ್ಲಿ ಮಕ್ಕಳನ್ನ ನಿಭಾಯಿಸ್ಕೊಂಡು ಎಲ್ಲನೂ ಕೂಡ ಸಮಚಿತ್ತವಾಗಿ ತಗೊಂಡು ಮುಂದೆ ಹೋಗ್ತಿದ್ದಾಳೆ. ನಿಮ್ಮ ಕಮೆಂಟ್ಗೆ ಇದು ಉತ್ತರ ಅಂತ ಅಂದ್ಕೊಳ್ತೀನಿ. ವಿಡಿಯೋ ನೋಡಿ ಅವ್ರ ಕಮೆಂಟಲ್ಲೇ ಹಾಕಿದ್ದೀನಿ. ಇವತ್ತು ಅವ್ರೇನಂತ ಕೇಳಿದರು, ನಿಮ್ಮ ತಂಗಿ ಯಜಮಾನರು ಎಲ್ಲಿದ್ದಾರೆ, ಏನು ಮಾಡ್ತಾಯಿದ್ದಾರೆ ತೋರಿಸಿ ಅಕ್ಕ ಅಂತ ಕೇಳಿದರು. ಸಾಯಂಕಾಲ ತೋರಿಸ್ತೀನಿ, ಸಂಜೆ ವಿಡಿಯೋ ನೋಡಿ ಅಂತ ಹೇಳಿದ್ದೆ. ನೋಡಿದ್ರಾ, ಇದೇ ಉತ್ತರ ನಿಮ್ಮ ಕಮೆಂಟಿಗೆ. ಎಷ್ಟೋ ಜನ ಹೊಸದಾಗಿ ಬರೋರಿಗೆ ಗೊತ್ತಿರೋದಿಲ್ಲ, ತಿಳಿಸೋದ್ರಲ್ಲಿ ನಮ್ಮ ಕರ್ತವ್ಯ ಅಂತ ನಾನು ಅಂದ್ಕೊಳ್ತೀನಿ. ನಂದು ಇನ್ನೊಂದು ವಿಡಿಯೋ ಇನ್ಕಂಪ್ಲೀಟ್ ಇದೆ, ಪೆಂಡಿಂಗ್ ಇದೆ. ನಾನು ಒಂದು ಮದುವೆ ಜರ್ನಿ ವಿಡಿಯೋ ಹೇಳ್ತಾ ಇದ್ದೆ. ಒಂದು 3-4 ಎಪಿಸೋಡ್ ಅಷ್ಟೇ ನಾನು ಹೇಳಿರೋದು. ಎಂಡ್ ಮಾಡಬೇಕು. ಆ ಎಪಿಸೋಡನ್ನು ಸದ್ಯದಲ್ಲೇ ತೊಗೊಂಬರ್ತೀನಿ, ಆಯಿತಾ. ಇವತ್ತಿನ ನನ್ನ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ಚಾನಲ್ಗೆ ಬಂದಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಹೈಪ್ ಮೂಲಕ ಪಾಯಿಂಟು ಸಹ ನಮ್ಮ ಚಾನಲ್ಗೆ ಕೊಡಬಹುದು. ಜಾಯಿನ್ ಬಟನ್ ಇದೆ, ಜಾಯಿನು ಕೂಡ ಆಗಬಹುದು. ಹಾಗೆ ಸ್ಯಾರಿ, ಡ್ರೆಸ್ಸು ಇವೆಲ್ಲ ಸಹ ನನ್ನ ಲಿಂಕ್ ಮೂಲಕ ನೀವು ತಗೊಳ್ಳೋದ್ರಿಂದನೂ ಕೂಡ ನಿಮಗೆ ಬೆನಿಫಿಟ್ ಅಂತೂ ಸಿಗುತ್ತೆ. ನಾನು ವಿಡಿಯೋ ಕೆಳಗಡೆ ಲಿಂಕ್ಗಳನ್ನ ಹಾಕ್ತೀನಿ, ನೋಡಿ ಒಂದು ಸಲ ಚೆಕ್ ಮಾಡಿ ಹೋಗಿ. ಮೊನ್ನೆ ಸ್ಯಾರೀಸ್ ಹಾಕಿದ್ದೆ, ಎಷ್ಟು ಚಂದ ಸ್ಯಾರೀಸು ತುಂಬ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ. ಆಮೇಲೆ ಕಿಚನ್ ಐಟಮ್ಸ್ಗಳು ಕೂಡ ಹಾಕ್ತೀನಿ ವಿಡಿಯೋ ಕೆಳಗಡೆ, ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಹಾಕ್ತೀನಿ, ನೋಡಿ. ವಿಡಿಯೋ ಕೆಳಗಡೆ ಇರುತ್ತೆ, ಆ ಲಿಂಕನ್ನ ಓಪನ್ ಮಾಡಿ, ನಿಮಗೆ ಅರ್ಥ ಆಗುತ್ತೆ. ಕ್ವಾಲಿಟಿ ಆಗಲಿ, ರೈಟ್ ಆಗಲಿ ಸೂಪರ್ ಆಗಿರುತ್ತೆ. ನೋಡಿ ಒಂದು ಸಲ, ಆಯಿತಾ. ಅದನ್ನು ಮರಿಬೇಡಿ, ವಿಡಿಯೋ ಕೆಳಗಡೆ ಹಾಕಿರ್ತೀನಿ, ನೋಡಿ ಚೆಕ್ ಮಾಡಿ, ಆಯಿತಾ. ಬರಲಾ ನೆಕ್ಸ್ಟ್ ನನ್ನ ಡೈಲಿ ಬ್ಲಾಗ್ ವಿಡಿಯೋದೊಂದಿಗೆ, ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಲಾಸ್ಟ್ವರೆಗೂ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಸಹ ನಿಮ್ಮ ಸನ್ನಿಧಿ ಕಡೆಯಿಂದ
ಪ್ರೀತಿಯ ಧನ್ಯವಾದಗಳು. ಮತ್ತೆ ಸಿಗೋಣ. ನಮಸ್ಕಾರ.